ಸರ್ ಯಾವತ್ತೂ ಕೂಡ ಡಿಫಿಕಲ್ಟೀಸ್ಗಳನ್ನು ನೋಡಿದ್ದಿಲ್ವಾ ಜಗದೀಶ್ ಶೆಟ್ಟರ್ ಅವರು ಆರ್ಥಿಕವಾಗಿ ಯಾವುದೇ ಬಂಗಾರ ಚುಚ್ಚಿ ಇಟ್ಕೊಂಡು ಹುಟ್ಟಿ ಬಂದಂಥವ್ರು ದೊಡ್ಡ ಶ್ರೀಮಂತ ಮನೆತನದಲ್ಲಿ ಇದ್ದಂಥವ್ರಲ್ಲ. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 3ನೇ ವರ್ಷಕ್ಕೆ ಇಂಡಿಪೆಂಡೆಂಟ್ ಆಗಿ ಕ್ಯಾಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಚಾಲು ಮಾಡಿ. ಬೆಳಿಗ್ಗೆ 10 ಹೋದ್ರೆ ಸಾಯಂಕಾಲ 6 ಗಂಟೆವರೆಗೂ ಕೋರ್ಟ್ನಲ್ಲೇ ಇರ್ತಿದ್ದೇನೆ. ಇವತ್ತು 108 ಕೇಸ್ಗಳನ್ನು ನಾನು ಹ್ಯಾಂಡಲ್ ಮಾಡಿದ್ದೇನೆ. ಎಲ್ಲೆಲ್ಲಿ ಗೆದ್ದೇನೆ ಎಲ್ಲದರೂ ಸಮಾಧಾನ. ಈ ಸಾರ್ವಜನಿಕ ಒತ್ತಡದ ಮೇಲೆ ನನಗೆ ಕೋರ್ಟ್ನಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸರ್ 20 ವರ್ಷಗಳ ಕಾಲ ಅಡ್ವೊಕೇಟ್ ಆಗಿದ್ದಂಥ ದಿನಗಳನ್ನು ನೆನ್ಪು ಮಾಡ್ಕೊಳ್ಳೇಬೇಕು. ಯಾವುದಾದ್ರೂ ಕೇಸ್ ಪರ್ಟಿಕ್ಯುಲರ್ಲಿ ವಿನ್ ಮಾಡುವಂಥ ಸಂದರ್ಭದಲ್ಲಿ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ. ಇಲ್ಲ, ಆಲ್ಮೋಸ್ಟ್ ನನಗೆ ಒಂದು ಯಾವುದೇ ಕೇಸ್ ಅಂತಲ್ಲ, ಆಲ್ಮೋಸ್ಟ್ ಯಾವ್ಯಾವ ನಾನು ಪೂರ್ತಿ ಕಮಿಟೆಡ್ ಆಗಿ ವೃತ್ತಿಯನ್ನು ಮಾಡಿದ್ದೇನೆ. ಓಕೆ, ಯಾವುದೇ ಒಂದು ಸಣ್ಣ ಕೇಸ್ ಇರಲಿ ದೊಡ್ಡ ಕೇಸ್ ಇರಲಿ ಅದನ್ನು ಕಮಿಟೆಡ್ ಆಗಿ ವಿತ್ ಎಲ್ಲ ಪಾಯಿಂಟ್ಸ್ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡುವಂಥದ್ದು, ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ಎಲ್ಲವನ್ನೂ ಮಾಡಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 3ನೇ ವರ್ಷಕ್ಕೆ ಇಂಡಿಪೆಂಡೆಂಟಾಗಿ ಕ್ಯಾಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಚಾಲು ಮಾಡಿದ್ದೆ. ನಾನು ಎಷ್ಟೋ ಜನ ವಕೀಲರು 5 ವರ್ಷ 10 ವರ್ಷ ಆದರೂ ಮಾಡಿರೋದಿಲ್ಲ. ವಿದಿನ್ ಶಾರ್ಟ್ ಪೀರಿಯಡ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ರೋರಿಂಗ್ ಪ್ರಾಕ್ಟೀಸ್ ಇತ್ತು. ನನ್ನ ಡೈರಿಯಲ್ಲಿ 25-30 ಕೇಸ್ ಇರ್ತಿದ್ದು ಡೈಲಿ. ಬೆಳಿಗ್ಗೆ 10 ಹೋದರೆ ಸಾಯಂಕಾಲ 6 ಗಂಟೆವರೆಗೂ ಕೋರ್ಟ್ನಲ್ಲೇ ಇರ್ತಿದ್ದೆ ನಾನು. ಓಕೆ, ಇವನ್ನು ರೆಸ್ಟ್ ಟೈಮ್ ಬಿಟ್ಟಾಗೂ ಅಲ್ಲಿ ಬಾರ್ ಅಸೋಸಿಯೇಷನ್ನು ಏನಿರ್ತಾವೆ ರೆಸ್ಟ್ ರೂಮು, ಅಲ್ಲಿ ಹೋಗಿ ನಾನು ಏನು ರೆಸ್ಟು ತೊಗೊತಾ ಇರಲಿಲ್ಲ. ಆ ರೀತಿ ಕೆಲಸ ಮಾಡಿದ್ದೀನಿ ನಾನು. ಆ ಅಡ್ವೊಕೇಟ್ ಕೆಲಸ ಮಾಡೋ ಕಮಿಟೆಡೇ ಮಾಡಿದ್ದೀನಿ. ಇವತ್ತು 108 ಕೇಸ್ಗಳನ್ನು ನಾನು ಹ್ಯಾಂಡಲ್ ಮಾಡಿದ್ದೀನಿ. ಇದು ಒಂದೇ ಇಂಥದ್ದು ಕೇಸ್ ಅಂತಲ್ಲ, ಎಲ್ಲೆಲ್ಲಿ ಗೆದ್ದೇನೆ ಎಲ್ಲದರೂ ಸಮಾಧಾನ ಇದೆ. ನಾನು ಈಗಲೂ ಸಮಟೈಮ್ಸ್ ಅನ್ಸುತ್ತಾ ಸರ್ ಹೋಗ್ಬೇಕಿತ್ತು, ಕೇಸ್ಗಳನ್ನು ಫೈಟ್ ಮಾಡಬೇಕಿತ್ತು ಅಂತ ಯಾವುದಾದ್ರೂ ಪ್ರಕರಣಗಳನ್ನು? ಅಲ್ಲ, ಅಂದರೆ ನಮ್ಮಲ್ಲಿ ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಆಯಿತು ಹುಬ್ಳಿಲಿ. ಅದೇ ನಾನು CM ಇದ್ದಾಗ ಮಂಜೂರು ಮಾಡಿದ್ದೆ. ಆ ಕೋರ್ಟ್ ಕಾಂಪ್ಲೆಕ್ಸು ಆಯಿತು. ಅದಕ್ಕೆ ಕೆಲವೊಂದು ಲ್ಯಾಂಡ್ ಡಿಸ್ಪ್ಯೂಟ್ ಇದ್ದು ಅದನ್ನೆಲ್ಲ ಬಗೆಹರಿಸಿ ಅವತ್ತಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಬಂದಿದ್ದರು. ಓಕೆ, ಕರ್ನಾಟಕದ ಹೈಕೋರ್ಟ್ ಚೀಫ್ ಜಸ್ಟಿಸ್ ಎಲ್ಲರೂ ಬಂದಿದ್ದರು. ಅವರೆಲ್ಲ ಅಪ್ರಿಷಿಯೇಟ್ ಮಾಡಿದರು. ಅವತ್ತು ಭಾಷಣದಲ್ಲಿ ನಾ ಹೇಳಿದ್ದೆ, ಈ ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಮಾಡಿದಾಗ ನಾ ಹಳೆ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ. ಈ ಒಂದು ಕ್ಯಾಂಪಸ್ನಲ್ಲಿ ಮತ್ತೆ ಕೋರ್ಟ್ ಹಾಕೊಂಡು ಬಂದು ಪ್ರಾಕ್ಟೀಸ್ ಮಾಡ್ಬೇಕಂತ ನಂಗೆ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಕೋರ್ಟ್ ಕಾಂಪ್ಲೆಕ್ಸ್ ಬಂದಿದೆ ಅಂತ ಹೇಳಿ. ಮತ್ತು ಅದು ಮನಸ್ಸಲ್ಲಿ ಆಶೆನೇ ಇದ್ದೇ ಇದೆ ನನಗೆ ಇವತ್ತಿಗೂ. ಆದರೆ ಈಗ ಒಂದು ಸಾರ್ವಜನಿಕ ಜೀವನದಲ್ಲಿ ಬಂದ ಮೇಲೆ, ಕರೆಕ್ಟ್, ಈ ಸಾರ್ವಜನಿಕ ಒತ್ತಡದ ಮೇಲೆ ನನಗೆ ಕೋರ್ಟ್ನಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸರ್ ಅನಂತ್ ಕುಮಾರ್ನಂತಹ ನಾಯಕರನ್ನ ನೋಡೋದಕ್ಕೆ ತುಂಬ ಕಷ್ಟ ಅನ್ನುವಂಥ ಮಾತುಗಳು ತುಂಬ ಜನ ಹೇಳ್ತಾ ಇದ್ರು. ಲೈಕ್ ಹೇಗೆ ಇನ್ಸ್ಪೈರ್ ಆಗ್ತಾರೆ ಸರ್ ಈ ಯುವ ಪೀಳಿಗೆಗೆ? ಇಲ್ಲ, ಏನಂದರೆ ಭಾಳ 24/7 ವರ್ಕ್ ಮಾಡುವಂಥ ಕೆಲಸ ಮತ್ತು ಭಾಳಷ್ಟು ಸಂಘಟನೆಯಲ್ಲಿ ಭಾಳ ಪಳಗಿದ್ರು. ಈ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಬಂದಿದ್ದರು ಮತ್ತು ಪಾದರಸದಂತೆ ಕೆಲಸ ಮಾಡುವಂಥ ವ್ಯಕ್ತಿತ್ವ. ಓಕೆ, ಎಲ್ಲನೂ ಹಚ್ಚಿಕೊಂಡು ನಕ್ಕೊಂತೆ ಮತ್ತು ಇಡೀ ರಾಜ್ಯದಲ್ಲಿ ಭಾಳಷ್ಟು ಸಲ ಪ್ರವಾಸ ಮಾಡಿದ್ದಾರೆ. ಹೌದು, ಮತ್ತು ನಾನು ಅವ್ರ ಜೊತೆ ಎಷ್ಟೋ ಸಲ ಪ್ರವಾಸ ಮಾಡಿದಾಗ ಯಾವುದೇ ಜಿಲ್ಲೆಯಲ್ಲಿ ಹೋದರೂ ಕಾರ್ಯಕರ್ತರನ್ನ ಹೆಸರುಗೊಂಡು ಕಲ್ಲಪ್ಪ, ಮಲ್ಲಪ್ಪ, ರಮೇಶ, ಕುಲಕರ್ಣಿ ಅಂತ ಹೇಳಿ ಈ ರೀತಿ ಕರೆದು ಮಾತಾಡಿಸುವಂಥ ಒಂದು ವ್ಯಕ್ತಿತ್ವ, ನಾಯಕತ್ವ ಅವರಲ್ಲಿತ್ತು. ಈಗ ಭಾಳಷ್ಟು ಜನ ನಾಯಕರನ್ನ ಅವರು ಬೆಳೆಸಿದ್ರು. ಪಾರ್ಟಿ ಕಟ್ಟಲಿಕ್ಕೆ ಸಾಕಷ್ಟು ಶ್ರಮ ಕೊಟ್ಟಿದ್ರು. ಓಕೆ, ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಕಾಂಟ್ರಿಬ್ಯೂಷನ್ ಭಾಳ ಇದೆ ಅವ್ರದ್ದು. ವಾವ್, ಅಮೇಝಿಂಗ್. ಸರ್ ನಿಮ್ಮ ತಂದೆಯವರು ಕೂಡ SS ಶೆಟ್ಟರ್ ಅವರು ಜನಸಂಘದಿಂದ ಆಯ್ಕೆ ಆದಂತಹ ಮೊದಲ ಮೇಯರ್ ಆ್ಯಕ್ಚುಲಿ. ಸೊ ಅವರು ಕೂಡ ಇನ್ಫ್ಲೂಯೆನ್ಸ್ ಆಯ್ತಾ ಎಲ್ಲೋ ಒಂದು ಕಡೆ ರಾಜಕೀಯ? ಡೆಫಿನೆಟ್ಲಿ ಏನಾಗಿದೆ, ಅವ್ರು 5 ಸಲ ಕೌನ್ಸಿಲರ್ ಇದ್ರು ಜನಸಂಘದಿಂದ. ಹೌದು, ಮತ್ತು ಒಂದು ಸಲ 1976ರಲ್ಲಿ ಜನಸಂಘದ ಮೇಯರ್ ಆಗಿದ್ರು. ಹೌದು, ಮೊದಲ ಮೇಯರು ದಕ್ಷಿಣ ಭಾರತದಲ್ಲಿ ಜನಸಂಘದಿಂದ ಆಯ್ಕೆ ಆದಂಥ ಮೊದಲ ಮೇಯರ್ ಅವರು. ಅದು ಮತ್ತು ಅವರು ಭಾಳ ಸಿಂಪಲೆಸ್ಟ್ ಪರ್ಸನ್ನು, ಹಾನೆಸ್ಟ್ ಪರ್ಸನ್ನು. ಓಕೆ, ಹೀಗಾಗಿ ಅಡ್ವೊಕೇಟ್ ಇದ್ದಾಗೂ ಅದೇ ಪ್ರೊಫೆಷನಲ್ಲಿ ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ರು. ರಾಜಕಾರಣಕ್ಕೆ ಬಂದಾಗೂ ಸಹಿತ ಅದೇ ರೀತಿ ಹಾನೆಸ್ಟ್ನೆಸ್ ಇತ್ತು. ಹೀಗಾಗಿ ಅವರು ಭಾಳಷ್ಟು ನನಗೆ ಇನ್ಸ್ಪಿರೇಷನ್ ಮಾಡಿದ್ದಾರೆ. ಓಕೆ ಸರ್, ಯಾವತ್ತೂ ಕೂಡ ಡಿಫಿಕಲ್ಟೀಸ್ಗಳನ್ನು ನೋಡಿದ್ದಿಲ್ವಾ ಜಗದೀಶ್ ಶೆಟ್ಟರ್ ಅವರು? ಆರ್ಥಿಕವಾಗಿ ಯಾವುದಾದ್ರೂ ಕಷ್ಟಗಳನ್ನು ನೋಡಿದ್ದಿದೆಯಾ ಅಂತ? ಅಲ್ಲ, ಏನಂದರೆ ನಮ್ಮದು ಮಿಡಲ್ ಕ್ಲಾಸಿಂದ ಬಂದಂಥ ವ್ಯಕ್ತಿ. ನಾನು ಮಿಡಲ್ ಕ್ಲಾಸಿಂದ ಬಂದಂಥ ವ್ಯಕ್ತಿ. ನಮ್ಮ ತಂದೆಯವರು ಪ್ರಾಕ್ಟೀಸು, ನಾನು ಪ್ರಾಕ್ಟೀಸ್ ಮಾಡ್ಕೊಂಡೆ. ಅದೇ ಇದರ ಮೇಲೆ ಬಂದಿದ್ದು. ಓಕೆ, ಭಾಳಷ್ಟು ಹಾಗೆ ಡೆವಲಪ್ ಹಾಕೊಂಡು ಬಂದು ಬೆಳವಣಿಗೆ ಆಯಿತು. ಆದರೆ ನಾವೇನು ಏನಂತಾರಲ್ಲ, ಅದು ಬಂಗಾರ ಚುಂಚಿ ಇಟ್ಕೊಂಡು ಹುಟ್ಟಿ ಬಂದಂಥವ್ರಲ್ಲ, ದೊಡ್ಡ ಶ್ರೀಮಂತ ಮನೆತನದಲ್ಲಿ ಇದ್ದಂಥವ್ರಲ್ಲ. ಕಷ್ಟದಿಂದ ಶ್ರಮ ಪಟ್ಕೊಂಡು ಬಂದಂಥವ್ರು ನಮ್ಮ ತಂದೆಯವರಾಗಲಿ ನಾನಾಗಲಿ. ಮತ್ತು ನೋಡಿ, ಅದು ಒಳ್ಳೇದಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ ಈಗ ನಮ್ಮ ಇಬ್ಬರು ಮಕ್ಕಳು ಅಮೇರಿಕಾದಲ್ಲಿ ನಾನು ಸ್ಟಡಿ ಮಾಡಿಸಿದೆ. ಅವ್ರಿಗೆ MS ಆಯಿತು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅದಾರೆ. ಓಕೆ,
ದೊಡ್ಡವಾಗಿ ಇಂಡಿಪೆಂಡೆಂಟ್ 2 ಕಂಪ್ನಿ ಮಾಡಿದ್ದಾನೆ, ಸಾಕಷ್ಟು ಬೆಳವಣಿಗೆ ಮಾಡ್ತಾ ಇದ್ದಾನೆ. ಓಕೆ. ಇನ್ನೊಬ್ಬ 2ನೇ ಮಗ ಸಂಕಲ್ಪ, ಮೊದಲೇದವ ಪ್ರಶಾಂತ್, 2ನೇ ಮಗ ಸಂಕಲ್ಪ ಇದ್ದಾನೆ. ಆತ ಇಂಡಿಪೆಂಡೆಂಟ್ ಆಗಿ ಒಂದು ಸ್ಕೂಲ್ ಮಾಡಿದ್ದಾನೆ, ಒಂದು ಶುಗರ್ ಫ್ಯಾಕ್ಟ್ರಿ ಇಂಡಸ್ಟ್ರಿ ಹಾಕ್ತಾ ಇದ್ದಾನೆ, ಮತ್ತು ಇನ್ನೂ ಹಲವಾರು ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ. ಈ ರೀತಿ ಇಷ್ಟು ನಾನು ಸಿಂಪಲ್ಲಾಗಿ ಬಂದಾಗೂ ಸದ್ಯಕ್ಕೆ ಇವತ್ತು ಯಾವ ರೀತಿ ಇವತ್ತು ಸಮಾಜ ಮಕ್ಕಳು ನಮ್ಗೆ ಕೈ ಹಿಡಿತಾರಂತಂದ್ರೆ ಅವ್ರು ಇಂಡಿಪೆಂಡೆಂಟ್ ನಿಂತಿದ್ದಾರೆ. ಎಷ್ಟೋ ರಾಜಕಾರಣಿಗಳ ಮಕ್ಕಳನ್ನ ನೋಡಿದ್ದೇವೆ ನಾವು. ಹೌದು. ಆಸ್ತಿ ಹಾಳು ಮಾಡೋದು ನೋಡಿದಾರೆ ಹೊರತು ಆಸ್ತಿ ಗಳಿಸೋದನ್ನ ಎಂದೂ ನೋಡಿಲ್ಲ ಎಷ್ಟೋ ರಾಜಕಾರಣಿಗಳು. ಯಾವುದೋ ದುಷ್ಟಟ್ಟೆಗಳಿಗೆ ಬಲಿಯಾಗಿ ಇಡೀ ತನ್ನನ್ನು ಹಾಳು ಮಾಡಿಕೊಂಡು ತಂದೆ ಹೆಸರನ್ನು ಕೆಡಿಸಿದಂಥವ್ರು ಇದ್ದಾರೆ. ಆದರೆ ಲಕ್ಕಿಲಿ ಆ ಪರಿಸ್ಥಿತಿ ನನಗೆ ಬಂದಿಲ್ಲ. ಹೀಗಾಗಿ ಏನೋ ಒಂದು ಹಾನೆಸ್ಟ್ ಕೆಲಸ ಮಾಡ್ತೀವಿ, ಶುದ್ಧ ರಾಜಕಾರಣ ಏನು ಮಾಡ್ತೀವಿಲ್ಲ, ಅದಕ್ಕೊಂದು ಪ್ರತಿಫಲ ಇದ್ದೇ ಇರ್ತದೆ ಅನ್ನೋದು ನಾವು ಉದಾಹರಣೆ. ಅವ್ರು ಯಾರು ಕೂಡ ಪೊಲಿಟಿಕ್ಸ್ಗೆ ಬರಬೇಕು ಅನ್ನುವಂತಹ ಅಭಿಲಾಷೆ ವ್ಯಕ್ತಪಡಿಸಿ ಅವ್ರಿಗೆ ಬಿಟ್ಟಂಥದ್ದು ವಿಚಾರ. ಈಗೇನೋ ಕೆಲವು ನಾವು ಪ್ರಯತ್ನ ಮಾಡಿ ಕೆಲವರು ರಾಜಕಾರಣ ತರಿಸುವಂಥ ಪ್ರಯತ್ನ ಮಾಡ್ತಾರೆ. ಹೌದು. ಅಂಥದ್ದು ನಾ ಪ್ರಯತ್ನ ಇಲ್ಲ. ಇಟ್ ಇಸ್ ಲೆಫ್ಟ್ ಟು ದೆಮ್. ಅವ್ರಿಗೆ ಆ ಮುಂದೆ ಅವ್ರ ಆಸಕ್ತಿ ಇದ್ದರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಅವ್ರು ಮುಂದೆ ಬಂದರೆ ಅವ್ರಿಗೆ ಬಿಟ್ಟಂಥ ವಿಚಾರ.